ಗೌರಿಬಿದನೂರು ನಗರದ ಭಕ್ತಾದಿಗಳಿಂದ ಶ್ರೀ ಕ್ಷೇತ್ರ ಕೈವಾರಕ್ಕೆ ಗುರುಪೌರ್ಣಮಿ ಪ್ರಯುಕ್ತ ಅನ್ನದಾಸೋಹಕ್ಕೆ ದವಸ ಧಾನ್ಯ ತರಕಾರಿಯನ್ನ ರವಾನಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಕೈವಾರ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಪರಂಪರೆಯ ಪ್ರತೀಕವಾಗಿದ್ದು, ಇಂತಹ ಪವಿತ್ರ ಕ್ಷೇತ್ರಗಳಿಗೆ ಭಕ್ತರು ದವಸ ಧಾನ್ಯಗಳನ್ನು ನೀಡುವ ಮೂಲಕ ಸೇವಾಭಾವವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗುರುಪೌರ್ಣಮಿ ಸಂದರ್ಭದಲ್ಲಿ ಭಕ್ತರು ಒಂದಾಗಿ ಅನ್ನದಾಸೋಹ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುತ್ತಿರುವುದು ಸಮಾಜದಲ್ಲಿ ಭಕ್ತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುತ್ತದೆ ಎಂದರು. ತಾತಯ್ಯವರ ಪಾದಗಳಿಗೆ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರತಿ ವರ್ಷದಲ್ಲೇ ಸುಮಾರು 7-8 ವರ್ಷಗಳಿಂದ ಸತತವಾಗಿ ಕೈವಾರಕ್ಕೆ ನಮ್ಮ ಗೌರಿಬಿದನೂರು ತಾಲೂಕಿನಿಂದ ಹಾಗೂ ಪಟ್ಟಣದಿಂದ ನಾವು ದವಸ ಧಾನ್ಯಗಳನ್ನು ಪೂರೈಸ್ತಾ ಇದ್ದೀವಿ. ಯಾತಕ್ಕೆ ಅಂದರೆ ಅಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯ ಏನು ನಿರಂತರವಾಗಿ 72 ಗಂಟೆ ಕಾಲ ಸಂಗೀತೋತ್ಸವವನ್ನು, ಅದು ಬೇರೆ ಬೇರೆ ರಾಜ್ಯಗಳಿಂದ ಆ ಸಂಗೀತೋತ್ಸವ ಮಾಡ್ತಕ್ಕಂಥವರು ಬಂದು ಅಲ್ಲಿ ವಿಜೃಂಭಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಭಾಳಷ್ಟು ಜನ 3 ದಿವಸ ಅಲ್ಲೇ ಇದ್ದು ಅದನ್ನೆಲ್ಲ ವೀಕ್ಷಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು. ಅನೇಕರು ಗೌರಿಬಿದನೂರವರು ಕೂಡ ಈ 3 ದಿವಸ ಅಲ್ಲಿ ಕಾರ್ಯಕ್ರಮವನ್ನು ಭಾಗವಹಿಸ್ತಾರೆ. ಕರವೇ ಅಧ್ಯಕ್ಷ ಜಿಎಲ್ ಅಶ್ವತ್ಥನಾರಾಯಣ ಮಾತನಾಡಿ, ಕೈವಾರ ತಾತಯ್ಯನವರ ಆಶೀರ್ವಾದದಿಂದ ಜನರಲ್ಲಿ ದಾನ, ಧರ್ಮ ಮತ್ತು ಸೇವಾ ಮನೋಭಾವ ಹೆಚ್ಚಾಗಲಿ. ಯುವಜನತೆ ಕೂಡ ಧಾರ್ಮಿಕ ಪರಂಪರೆಯನ್ನ ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಭಾಗವಹಿಸಬೇಕು ಎಂದ ಅವರು, ಪ್ರತಿ ಶನಿವಾರದಂದು ಶ್ರೀ ಯೋಗಿನಾರಾಯಣ ಅನ್ನದಾನ ಟ್ರಸ್ಟ್ ವತಿಯಿಂದ ನಗರದ ಎಂಜಿ ವೃತ್ತದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ನಿರಂತರವಾಗಿ ಭಕ್ತಾದಿಗಳ ಸಹಕಾರದಿಂದ ನಡೆಸಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು. ಗುರುಪೌರ್ಣಮಿಯ ಪ್ರಯುಕ್ತ ಕೈವಾರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಗೌರಿಬಿದನೂರಿನ ಕೈವಾರ ತಾತಯ್ಯ ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಂದ ಇವತ್ತು ಕೈವಾರಕ್ಕೆ ನಾವು ದಾಸೋಹ ಕಾರ್ಯಕ್ರಮಕ್ಕೆ, ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಗೌರಿಬಿದನೂರಿಂದ ಅಕ್ಕಿ, ಬೇಳೆ ಮತ್ತು ಇತರೆ ಸಾಮಗ್ರಿಗಳನ್ನು ತರಕಾರಿ ಸಮೇತವಾಗಿ ಇವತ್ತು ನಾವು ಗೌರಿಬಿದನೂರು ಭಕ್ತಾದಿಗಳಿಂದ ಸರಬರಾಜು ಮಾಡ್ತಾ ಇದ್ದೀವಿ. ವಿಶೇಷ ಏನು ಅಂತ ಹೇಳಿದ್ರೆ, ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ 78 ಗಂಟೆಗಳ ಕಾಲ ಸಂಗೀತೋತ್ಸವ ಕಾರ್ಯಕ್ರಮ ಇರೋದರಿಂದ ಈ ತಾಲೂಕಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಸಾರ್ವಜನಿಕರಿಂದ ಎಲ್ಲರ ಹತ್ರನೂ ಕೇಳಿ ನಾವು ಇವತ್ತು ಒಂದು 60ರಿಂದ 70 ಮೂಟೆ ತನಕ ಅಕ್ಕಿಗಳು ಮತ್ತು ಒಂದು 5-6 ಮೂಟೆ ಬೇಳೆ, ಬೆಲ್ಲ, ತರಕಾರಿ ಒಂದು 10-12 ಮೂಟೆಗಳು, ಇದರ ಜೊತೆಗೆ ಎಣ್ಣೆ, ಏನು ನಾವು ತಿಂಡಿ ಪದಾರ್ಥಗಳಿಗೆ ಊಟಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಗೌರಿಬಿದನೂರು ಭಕ್ತಾದಿಗಳಿಂದ ಶೇಖರಣೆ ಮಾಡಿ ಇವತ್ತು ಕೈವಾರಕ್ಕೆ ಕಳಿಸ್ತಾ ಇದ್ದೀವಿ. ಸುಮಾರು ಕೈವಾರದಲ್ಲಿ ಒಂದು 2 ಲಕ್ಷ ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ಪ್ರತಿ ವರ್ಷ ಶ್ರೀ ಕೈವಾರದ ಮಠದಿಂದ ನಡೀತಾ ಇರುತ್ತೆ. MS ಜಯರಾಮ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಇದು ಪ್ರಪಂಚಾದ್ಯಂತ ಇವತ್ತು ಪ್ರಸಿದ್ಧಿಯಾಗಿ ಇವತ್ತು ಗೌರಿಬಿದನೂರು ಅಲ್ಲದೆ ಇಡೀ ಪ್ರಪಂಚಾದ್ಯಂತ ಇಲ್ಲಿಗೆ ಚಿಂತಾಮಣಿ ತಾಲೂಕಿನ ಕೈವಾರಕ್ಕೆ ಇವತ್ತು ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಆಗಮಿಸಿ ಅಲ್ಲಿ ಭಜನೆ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ನಮಗೆ ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ದೇವರು ಒಳ್ಳೇದು ಮಾಡಲಿ ಅಂಥೇಳಿ, ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಇವತ್ತು ನಮ್ಮ ಕೈವಾರಕ್ಕೆ ಸರಬರಾಜನ್ನು ಮಾಡ್ತಾ ಇದ್ದೀವಿ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.